ಅಕ್ಕ ಈಗ ಹೇಗಿದ್ದೀರಾ? ಈ ಪ್ರಾಣ ನಿನ್ ಗಂಡ ನನಗೆ ಕೊಟ್ಟಿರೋ ಭಿಕ್ಷೆ ಕಣವ ವಿದ್ಯಾ. ಇವತ್ತೇನಾರು ಇವನ್ ಯಾವ್ರು ಬಂದಂಗ್ ಬರ್ನಿಲ್ಲ ಅಂದಿದ್ರೆ ಇವತ್ತು ನನ್ ಮಗ ಉಳಿತಿರ್ನಿಲ್ಲ. ರೀ, ನಮ್ಗೇನಾರು ಗಂಡ್ ಮಗ ಹುಟ್ಟಿದ್ರೆ ನಮ್ಮ ಅಪ್ಪಯ್ಯನ ಹೆಸರಿಡ್ಬೇಕು ಅಂತ ಹೇಳಿದ್ದೆ. ಎಪ್ತಿ ಇದ್ದದೆ ಎಲ್ಲ ಹೆಂಗ್ ಮರೀಲಿ ಭವಾನಿ? ಭವಾನಿ, ಮಗು ನಿಂತರನೇ ಮುದ್ದಾಗದೆ. ರೀ, ನನ್ ತಮ್ಮ ಹೊಂಟೋದ್ನಾ? ಇಲ್ಲ ಭವಾನಿ, ಆಚೆ ಕಡೆ ನಿಂತವ್ರೆ. ರೀ ಪ್ಲೀಸ್ ಒಳಿಗ್ ಕರೀರಿ, ನಾನು ಅವನ್ನ ನೋಡ್ಬೇಕು, ಅವನ್ ಜೊತೆ ಮಾತಾಡ್ಬೇಕು. ಅವನು ಇವತ್ತು ಅಕ್ಕ ನಾನ್ ಇವ್ನಿ ಅಂತ ಜೋರಾಗಿ ಕೂಗ್ದ. ನನ್ಗೇನಾಗೋಯ್ತದೋ ಸಂಕಟ ಪಟ್ಟ. ಕರೀರಿ ಅವನ್ನ, ಅವ್ರ ಜೊತೆ ಮಾತಾಡ್ಬೇಕು ರೀ. ಸರಿ ಇರು. ಭದ್ರಾ, ನಿಮ್ಮ ಅಕ್ಕ ನಿನ್ನ ನೋಡ್ಬೇಕು ಅಂತ ಸಾನೇ ಆಸೆ ಪಡ್ತಾವಳೆ. ಒಂದೇ ಅವನ್ಕಿಂತ ನೀವಿಬ್ರು ಒಳಗ್ ಬಂದು ಅವಳನ್ನ ಮಾತಾಡ್ಸ್ಕೊಂಡು ಹೋಗಿ. ಹೆರಿಗೆ ಅನ್ನೋದು ತಾಯಿಗೆ ಪುನರ್ಜನ್ಮ ಇದ್ದಂಗೆ. ಅವಳು ಕೊಡೋ ಸಿಹಿ ಸುದ್ದಿ ಹಿಂದೆ ಸಾನೆ ನೋವಿರ್ತದೆ. ಮಗುನಗು ಹೊಸ ಚೈತನ್ಯ ತಂದೈತೆ. ನೋಡ್ದೆ ಹೋಗೋದು ಏಟ್ ಸರಿ ನೀವೇ ಹೇಳಿ. ಈಟೆಲ್ಲ ಮಾಡಿದಿರ ಗೌಡ್ರೆ, ಒಂದೇ ಒಂದ್ಕಿತ ಮಗಿನ್ ಮುಖ ನೋಡ್ಕೊಂಡು ಹೊಂಟೋಗೋಣ ಬನ್ನಿ ಗೌಡ್ರೆ. ಅಣ್ತಮ್ಮ, ಈಟೆಲ್ಲ ಹೇಳ್ತಿದ್ರು ಯಾಕೆ ಯೋಚನೆ ಮಾಡ್ತಿದ್ಯಾ? ಬಾ ಅಣ್ತಮ್ಮ. ಅಕ್ಕ ಈಗ ಹೇಗಿದ್ದೀರಾ? ಈ ಪ್ರಾಣ ನಿನ್ ಗಂಡ ನನಗೆ ಕೊಟ್ಟಿರೋ ಭಿಕ್ಷೆ ಕಣವ ವಿದ್ಯಾ. ಇವತ್ತೇನಾರು ಇವನ್ ಯಾವ್ರು ಬಂದಂಗ್ ಬರ್ನಿಲ್ಲ ಅಂದಿದ್ರೆ ಇವತ್ತು ನನ್ ಮಗ ಉಳಿತಿರ್ನಿಲ್ಲ. ರೀ, ನಮ್ಗೇನಾರು ಗಂಡ್ ಮಗ ಹುಟ್ಟಿದ್ರೆ ನಮ್ಮ ಅಪ್ಪಯ್ಯನ ಹೆಸರಿಡ್ಬೇಕು ಅಂತ ಹೇಳಿದ್ದೆ. ಎಪ್ತಿ ಇದ್ದದೆ ಎಲ್ಲ ಹೆಂಗ್ ಮರೀಲಿ ಭವಾನಿ? ಆಯ್ತು ಬಿಡು, ನೀನ್ ಹೇಳ್ದಂಗೆ ಆಗ್ಲಿ. ಆದ್ರೀಗ ಬರೀ ನಮ್ಮ ಅಪ್ಪಯ್ಯನ ಹೆಸರು ಮಾತ್ರ ಅಲ್ಲ, ಅವ್ನ್ ಪ್ರಾಣ ಕಾಪಾಡಿರೋ ಅವನ್ ಸೋದ್ರ ಮಾವನ ಹೆಸರು ಸೇರಿಸಿ ಶಿವಭದ್ರ ಅಂತ ಇಡೋಣ. ಅದಕ್ಕೇನಂತೆ ಭವಾನಿ, ಧಾರಾಡುವ ಕಟ್ಟಣ. ನಿನ್ನಿಷ್ಟನೇ ನನ್ನಿಷ್ಟ. ಭದ್ರ, ನನ್ ಮಗಿನ್ ಸೋದ್ರ ಮಾವ ಆಗಿ ಅವನ್ನ ನಿನ್ ಕೈಲೆತ್ಕೊಂಡು ನಿನ್ನ ಹೆಸರು ಅಪ್ಪಯ್ಯನ ಹೆಸರನ್ನ ಅವನ್ ಕಿವಿಲಿ 3 ಕಿತ ಹೇಳ್ಬಿಡು. ರೀ, ಮಗಿನ್ ಎತ್ಕೊಡಿ. ಯಾಕ್ ಭದ್ರ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ನಿನ್ ಸೋದ್ರಳೆಯ ಹೆಂಗವನೆ ನೋಡು. ಸರಿ, ನಡಿಯಮ್ಮ ಹೋಗುವ. ಗೌಡ್ರೆ, ಮಗು
ಹೋಗಣ ಅಂತ ನಿಂಗೆ ತಾನು ಹೇಳ್ತಾ ಇರೋದು. ಆಂಟಮ್ಮ, ಕ್ವಾಟ್ಲೆ, ದಾರಿಯಾಗಿ ಬರ್ಬೇಕಾದ್ರೆ ಯಾರೋ ಗರ್ಭಿಣಿ ಹೆಣ್ಣು ನರಳಾಡ್ತಿದ್ಲು ಅಂತ ನಾವು ಕರ್ಕೊಂಬಂದ್ ಬಿಟ್ಟಿವಿ ಅಷ್ಟೇಯ. ಅದನ್ ಬಿಟ್ಟು ಇನ್ನೇನು ಇಲ್ಲ. ಏನೋ ಆಪರೇಷನ್ ಮಾಡ್ಬೇಕು ಅಂದಿದ್ ಒಂದೇ ಒಂದ್ ಕಾರಣಕ್ಕೆ ಇಟ್ಟೆಲ್ಲ ಮಾಡೀವಿ. ಇದನ್ನೆಲ್ಲ ಮಾಡಿರೋದಕ್ಕೆ ನಾನು ಯಾವ ಸಂಬಂಧನೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ಒಂದ್ ಹೆಣ್ಣಿಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡ್ಬೇಕಿತ್ತು, ಮಾಡಿವ್ನಿ. ಇಲ್ಲೆಲ್ಲ ಒಳ್ಳೇದಾಗದೆ ಅನ್ಬೇಕೆ ನನ್ ಕೆಲ್ಸ ಮುಗ್ದದೆ ಅಂತ ಅರ್ಥ. ಅದ್ಬಿಟ್ಟು ನಾವಿಲ್ಲಿ ಸಂಬಂಧ ಬೆಳ್ಸಕ್ ಬಂದಿಲ್ಲ. ನಡಿ ಹೋಗುವ. ನನ್ ಮಗಿನ್ ಮುಖನೂ ನೋಡ್ದಂಗ್ ಹೊಂಟೋದ್ನಲ್ಲ ವಿದ್ಯಾ. ಅಕ್ಕ, ಇಂಥ ಟೈಮಲ್ಲಿ ನೀವ್ ಹಿಂಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಏನು ಯೋಚನೆ ಮಾಡ್ಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಕಣ್ಣೀರ್ ಒರ್ಸ್ಕೊಳ್ಳಿ ನೀವು. ನನ್ ಸೋದ್ರಿ ಅಳಿಮಯ್ಯನ ಇನ್ನೊಂದ್ ಕಿತ ನೋಡ್ತೀನಕ್ಕ. ಅಕ್ಕ, ಅಳಿಮಯ್ಯ ಸಾನೆ ಸಂದಾಗವನೆ. ಹೋಲಿಕೆನಲ್ಲಿ ಸೇಮ್ ಮಾವಯ್ಯನೇ. ಸರಿ ಅಕ್ಕ, ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ, ಆಯ್ತೆ? ಅಣ್ಣ, ಅಕ್ಕನ್ನ ಸಂದಾಗ ನೋಡ್ಕೊಳ್ಳಿ, ಆಯ್ತೆ? ಏನಾದ್ರೂ ಇದ್ರೆ ನನಗ್ ಫೋನ್ ಮಾಡಿ. ಮಾಡ್ತೀವಿ ವಿದ್ಯಾ. ಯಾಕಂದ್ರೆ ಈಗ ಏನಾದ್ರು ಹೇಳ್ಕೊಬೇಕು ಅಂದ್ರೆ ನಂಗಿರೋದ್ ಒಳ್ಳೆ ಅಲ್ವಾ. ಅಕ್ಕ, ಏನು ಯೋಚನೆ ಮಾಡ್ಬೇಡಿ. ಆದಷ್ಟು ಇಡೀ ಕುಟುಂಬ ನಿಮ್ದಾಯ್ತದೆ. ಹೋಗ್ ಬರ್ತೀನಕ್ಕ. ಹಲೋ. ಹಲೋ ಅಣ್ಣ, ನಾನು ವಾರ್ಡ್ ಬಾಯ್ ಶಂಕರ. ಏನ್ಲ ಶಂಕರ, ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ವಿಷಯ? ಲೇ, ನೀನ್ ಯಾರನ್ನೂ ನೋಡಿ ಭದ್ರ ಅನ್ಕೊಂಡಿರ್ಬೇಕು. ಇನ್ನೊಂದ್ಕಿತ ಸರಿಯಾಗಿ ನೋಡು. ನಿಜ ಹೇಳ್ತಿದ್ದೀನಣ್ಣ. ಅದೇನಾಯ್ತು ಅಂದ್ರೆ, ಅನುಮಾನ ಇದ್ರೆ ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿ. ಸರಿ ಶಂಕರ. ಅಪ್ಪ ಹೇಳ್ದ ಅನ್ನೋ ಕಾರಣಕ್ಕೆ ಇಡೀ ಅಟ್ಟಿ ಅವ್ರು ಯಾರು ಅವ್ರ ಮುಖ ದರ್ಶನನೇ ಮಾಡಿರ್ಲಿಲ್ಲ. ನೀನು ನಿನ್ ಹೆಂಡ್ರು ಮುಚ್ಚಿ ಇಟ್ಟೆಲ್ಲ ಮಾಡ್ತಾ ಇದ್ದೀರಾ. ಇದಕ್ ನಿಮ್ಮ ಅಪ್ಪ ಏನ್ ಉತ್ತರ ಕೊಡ್ತಾನೆ ನಾನು ನೋಡ್ತೀನಿ. ಅಮ್ಮ, ಅಮ್ಮ, ನಮ್ಗೆ ಈಟೆಲ್ಲ ಅವಮಾನ ಮಾಡಿ ನಮ್ ಆಸೆ ಕನ್ಸುಗಳಿಗೆಲ್ಲ ತಣ್ಣೀರ್ ಎರಚಿರೋ ಆ ಗಂಡ ಹೆಂಡ್ರು ಇಬ್ರಿಗೂ ಪಾಠ ಕಲ್ಸಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ. ಹೌದೇ? ಅವರಿಬ್ರು ಅಂತ ಕೆಲ್ಸ ಏನ್ ಮಾಡವ್ರೆ? ಆ ಭವಾನಿನ ಈ ಭದ್ರಾ ಮತ್ತೆ ವಿದ್ಯೆ ಸೇರ್ಕೊಂಡು ಆಸ್ಪತ್ರೆಗೆ ಸೇರ್ಸವ್ರೆ. ಹೇಳ್ತಿದ್ಯಲ್ಲ ಸುಭಾಸ. ಹೂನಮ್ಮ, ಆಟ್ ಮಾತ್ರ ಅಲ್ಲ, ಆ ಭದ್ರನೇ ಅವಳ ತಮ್ಮ ಅಂತ ಸೈನ್ ಮಾಡಿ ದುಡ್ಡು ಕಟ್ಟಿ ಆಪರೇಷನ್ ಮಾಡಿಸಿ ಹೆರಿಗೆ ಆಗ ಗಂಟ ಅಲ್ಲೇ ಅವನೇ. ಈಗ್ಲೂ ಅವ್ರಿಬ್ರು ಅಲ್ಲೇ ಅವ್ರೆ. ಸುಭಾಸ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಲಾ? ಏನಮ್ಮ, ಈ ವಿಷಯ ಕೇಳಿದ ತಕ್ಷಣ ಈಟೊಂದು ಸಂತೋಷ ಪಡ್ತಾ ಇದೆಯಾ? ಅಲ್ಲ,
ನೋಡಪ್ಪ ನಮ್ಮ ಅಟ್ಟಿಯವ್ರು ಯಾರು ಅವಳನ್ನ ಮಾತಾಡಿಸ್ಬಾರ್ದು ಅಂತ ಹೇಳಿದ್ಮೇಲೂ ಇವ್ರು ಗುಟ್ಟ ಗೀಟೆಲ್ಲ ಮಾಡ್ತಾವ್ರೆ ಅಂದ್ರೆ ಅಲ್ಲ, ಈಗ ಏನಾರ ಈ ಕೆಲಸ ನಾವೇ ಮಾಡಿದಿದ್ರೆ ಸುಮ್ಕೆ ಬಿಡ್ತಿದ್ರ ಇವರು? ಅಪ್ಪ ಮಗನ್ ಮಧ್ಯೆ ಹೆಂಗ್ ಬೆಂಕಿ ಹಚ್ಚನಪ್ಪ, ಅವ್ರಿಬ್ರನ್ನ ಹೆಂಗ್ ದೂರ ಮಾಡನಪ್ಪ ಅಂತ ನಾನ್ ತಲೆ ಕೆಡ್ಸ್ಕೊಂಡು ಇಲ್ಲಿ ಕುಂತೀವಿ. ಹಂಗಿರೋವಾಗ ಅವರೇ ಅಸ್ತ್ರ ಕೊಟ್ಟಿರೋವಾಗ ನಂಗ್ ಖುಷಿ ಆಗ್ಲಿರ್ತದ ಹೇಳು. ಇದೇ ಈಸೆನ ಬ್ರಹ್ಮಾಸ್ತ್ರ ಮಾಡ್ಕೊಂಡು ಅಟ್ಟಿ ಒಳಗೆ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತೀನಿ. ಒಂದೇ ಜೀವ ಎರಡ್ ದೇಹ ಅಂತಿರೋ ಅಪ್ಪ ಮಗನ್ ಮಧ್ಯೆ ಬಿರುಕ್ ಮೂಡ್ಸಿ ಅವ್ರಿಬ್ರನ್ನು ದೂರ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಸೂಪರ್ ಕಣಮ್ಮ, ಮತ್ತಿನ್ನು ಯಾಕೆ ತಡ, ನಡಿ ಈಗ್ಲೇ ಹೋಗೋಣಂತೆ. ಅಪ್ಪ ಮಗನ್ ಶಿಕ್ಷೆ ಕೊಡೋದನ್ನ ನೋಡಕ್ಕೆ ಜಾತಕದ ಪಕ್ಷಿಕಾದಂಗ್ ಕಾಯ್ಕೊಂಡ್ ಕುಂತೀವಿ. ಹಂಗಿರೋವಾಗ ನಾನ್ ತಡ ಮಾಡ್ತೀನಲ್ಲ, ಬಾ. ಮೋನಾ, ಮಕ್ಕಳು ಬಂದವ್ರೆ, ಕುಡಿಯಕ್ಕೆ ಏನಾದ್ರು ತತ? ಆಚೆಗಡೆ ಏನ್ ಸೆಕೆ, ಇಟ್ಟೆಲ್ಲ ಮಳೆ ಆಗದೆ ಧಗೆ ಮಾತ್ರ ಕಮ್ಮಿ ಆಗಿಲ್ಲ ನೋಡು. ಹೂ ಕಣಣ್ಣ, ಈ ವಾತಾವರಣನೂ ಒಳ್ಳೆ ಜನಗಳಾಡ್ದಂಗೆ ಆಡ್ತದೆ. ಈಟ್ ಮಳೆ ಬರ್ತಾ ಇದ್ರು ಏಟ್ ಸೆಕೆ ಆಯ್ತದ ನೋಡು. ಏನ್ರಪ್ಪ, ಪ್ರಚಾರ ಎಲ್ಲ ಸಂದಾಗ ನಡೀತಾ ಇದೆ ತಾನೇ? ವಾತಾವರಣ ಎಲ್ಲ ಹೆಂಗಿದ್ದದ್ದು? ಅವೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಈಕಿತ ನಮ್ಮಣ್ಣ ಭಾರಿ ಬಹುಮತದಾಗ ಗೆಲ್ಲೋದ್ರಾಗೆ ಯಾವುದೇ ಅನುಮಾನ ಇಲ್ಲ. ಬಾವಾ ಬಾವಾ, ನಾನ್ ನಿಂತವ ಹೊಸಿ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಯಾಕ ವಯಸ್ಸರಿ ಈಟೊಂದು ಗಾಬರಿ ಆಗಿದೆಯಲ್ಲ, ಅದೇನು ಹೇಳು. ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ನನಗಿಂತ ಜಾಸ್ತಿ ಗಾಬರಿ ಆಯ್ತೀರಾ.